ಇನ್ನು 5 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಈ ಮನೆಯಿಂದ ಹೋಗಿರ್ಬೇಕಷ್ಟೇ. ದುರ್ಗಾ ನನ್ನಮ್ಮ ಅಲ್ಲ. ನನ್ನಮ್ಮ ಆಗೋಕ್ಕೂ ಇವಳಿಗೆ ಯೋಗ್ಯತೆ ಇಲ್ಲ. ದುರ್ಗಾ, ಪ್ಲೀಸ್ ಅಳೋದು ನಿಲ್ಲಿಸು. ನೀನು ಈ ಥರ ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡೋದಕ್ಕಾಗಲ್ಲ. ದುರ್ಗಾ, ನೀನು ನೆನಪಿದೆಯಾ ನಮ್ಮ ಮದುವೆ ಆಗಿದ್ದು ಹೊಸದ್ರಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂತ? ಮನೇಲಿ ಪ್ರತಿಯೊಬ್ಬರು ನಮ್ಮ ವಿರುದ್ಧವಾಗಿ ನಿಂತಿದ್ರು. ಹಿತ ಕೂಡ ನಿನ್ನ ಒಪ್ಕೊಂಡಿರಲಿಲ್ಲ. ಈ ಮನೆಯವರು ನಿನ್ನ ಸೊಸೆಯಾಗಿ ಒಪ್ಕೊಳ್ಳೋದಕ್ಕೆ ರೆಡಿನೇ ಇರಲಿಲ್ಲ. ಆದರೆ ಫೈನಲಿ ಏನಾಯ್ತು ಹೇಳು? ನಿನ್ನ ಒಳ್ಳೆ ಗುಣ, ನಿಷ್ಕಲ್ಮಶ ಮನಸ್ಸಿಂದ ನೀನು ಎಲ್ಲರ ಮನಸ್ಸನ್ನು ಕರಗಿಸ್ದೆ. ಎಲ್ಲರೂ ನಿನ್ನ ಒಪ್ಕೊಂಡ್ರು. ಹಿತ ಕೂಡ ಅಂಬಿಕಾಗಿಂತ ಜಾಸ್ತಿ ನಿನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ಲು. ಅದೇನೋ ನಿಜ ಬಾಸು. ಆದ್ರೆ ಈಗ ಅದೇ ಪುಟ್ಟ ಮೇಡಮ್ ನನ್ನ ದ್ವೇಷಿಸ್ತಿದ್ದಾಳೆ. ನನ್ಗಷ್ಟೊಂದು ಪ್ರೀತಿ ಕೊಟ್ಟವಳು ಇವಾಗ ಈ ರೀತಿ ನಡ್ಕೊಂಡ್ರೆ ನನ್ನಿಂದ ಇದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ ಬಾಸು. ನನಗೆ ಅರ್ಥ ಆಗುತ್ತೆ ದುರ್ಗಾ, ಆದರೆ ಇವಾಗ ಬಂದಿರೋ ಪರಿಸ್ಥಿತಿ ಟೆಂಪರರಿ ಅಷ್ಟೇ. ನಿನಗೆ ಗೊತ್ತಲ್ವಾ ಹಿತಾಗೆ ಮೂಗು ತುದಿಲೆ ಕೋಪ ಅಂತ. ನೋಡು, ಅವಳು ಸರಿ ಹೋಗ್ತಾಳೆ. ಅವಳಿಗೆ ನಿನ್ನ ಮೇಲಿರೋ ಪ್ರೀತಿ ಎಲ್ಲೂ ಹೋಗಿಲ್ಲ. ಒಂದು ಸ್ವಲ್ಪ ಟೈಮ್ ಬೇಕು ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಮಾತು ಕೇಳ್ತಿದ್ರೆ ನಂಗೆ ಧೈರ್ಯ ಬರ್ತಿದೆ ಬಾಸು. ಆದರೆ ಎಲ್ಲೋ ಒಂದು ಕಡೆ ಭಯ ಕೂಡ ಆಗ್ತದೆ. ಪುಟ್ಟ ಮೇಡಮ್ ಯಾವತ್ತೂ ಇಷ್ಟೊಂದು ಕೋಪ ಮಾಡ್ಕೊಂಡವಳಲ್ಲ. ಆದರೆ ಈ ಸಲ ತುಂಬಾ ಹಠ ಹಿಡ್ದಿದ್ದಾಳೆ. ಎಲ್ಲೋ ಒಂದು ಕಡೆ ಏನೋ ಸರಿ ಇಲ್ಲ ಅಂತ ಅನಿಸ್ತದೆ. ಒಂದು ವೇಳೆ ಪರಿಸ್ಥಿತಿ ಸರಿ ಆಗ್ತಾ ಇದ್ರೆ ಪುಟ್ಟ ಮೇಡಮ್ ಕೊನೆವರೆಗೂ ನನ್ನ ಮೇಲೆ ಇದೇ ರೀತಿ ದ್ವೇಷಿಸ್ತಿದ್ರೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಂಗೆ ಉಸಿರು ಕಟ್ಟಂಗೆ ಆಗ್ತದೆ ಬಾಸು. ದುರ್ಗಾ, ಹಾಗೆಲ್ಲ ಏನೂ ಆಗಲ್ಲ. ಹಿತ ಇನ್ನೂ ಚಿಕ್ಕ ಮಗು. ಮಕ್ಕಳ ಭಾವನೆಗಳೇ ಹಾಗೆ ಕ್ಷಣ ಕ್ಷಣಕ್ಕೂ ಬದಲಾಗ್ತಾನೇ ಇರುತ್ತೆ. ಅವಳ ಮನಸ್ಸು ಸರಿ ಹೋದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ ತಾನು ಮಾಡಿದ ತಪ್ಪು ಅಂತ. ಸ್ವಲ್ಪ ಟೈಮ್ ಕೊಡಬೇಕು ಅಷ್ಟೇ. ನೋಡು ದುರ್ಗಾ, ನೀನು ಹಿತಾನ ಎಷ್ಟು ಹಚ್ಕೊಂಡಿದ್ಯೋ ಅವಳು ನಿನ್ನ ಅಷ್ಟೇ ಹಚ್ಕೊಂಡಿದ್ದಾಳೆ. ಅವಳಿಗೂ ನಿನ್ನ ಬಿಟ್ಟಿರೋದಕ್ಕೆ ಆಗಲ್ಲ. ಎಲ್ಲ ಸರಿ ಹೋಗುತ್ತೆ. ಡೋಂಟ್ ಬಿ ಸ್ಯಾಡ್. ಈ ಮನೇಲಿ ಯಾರು ನನ್ನ ನಂಬಲ್ಲ. ಎಲ್ಲರೂ ಆ ದುರ್ಗುನೇ ನಂಬ್ತಾರೆ. ಅಪ್ಪನೂ ಅವ್ರ ಪರವಾಗೆ ಮಾತಾಡ್ತಾರೆ. ಯಾಕೆ ಯಾರಿಗೂ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ? ಡೆಲ್ಲಿ ಹಾಸ್ಟೆಲ್. ದುರ್ಗಾ ಫೋನಿಗೆ ಯಾಕೆ ಡೆಲ್ಲಿ ಹಾಸ್ಟೆಲಿಂದ ಕಾಲ್ ಮಾಡ್ತಿದ್ದಾರೆ? ದುರ್ಗಾಗಲ್ಲಿ ಯಾರು ಗೊತ್ತು? ಹಲೋ, ಯಾರು? ಹಲೋ, ದುರ್ಗಾ ಮೇಡಮ್ ಅಲ್ವಾ? ಹಾಸ್ಟೆಲ್ ಅಡ್ಮಿಷನ್ ವಿಷಯವಾಗಿ ಮಾತಾಡೋದಕ್ಕೆ ಕಾಲ್ ಮಾಡಿದ್ದೆ. ನಾನು ಡೆಲ್ಲಿ ರೆಸಿಡೆನ್ಷಿಯಲ್ ಹಾಸ್ಟೆಲ್ ವಾರ್ಡನ್ ಮಾತಾಡ್ತಿರೋದು. ಹಾಸ್ಟೆಲ್ ಅಡ್ಮಿಷನ್ನಾ? ಹೌದು ಮೇಡಮ್. ನೀವು ಕೇಳಿದ ಹಿತ ಅನ್ನೋ ಮಗುವಿನ ಅಡ್ಮಿಷನ್ ಪ್ರಾಸೆಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಕಾಲ್ ಮಾಡಿದೆ. ನಮ್ಮ ಹಾಸ್ಟೆಲ್ನಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ಅಡ್ಮಿಷನ್ ಮಾಡ್ಬೋದು. ಆದರೆ ನಮ್ಮಲ್ಲಿ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಇದೆ. ಪದೇ ಪದೇ ಮಕ್ಕಳನ್ನ ಮನೆಗೆ ಕಳಿಸೋದಿಲ್ಲ. ಶಿಸ್ತಿನ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ನಾವು ಹೇಳ್ದಾಗ ಕೇಳಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಸಮ್ಮರ್ ಹಾಲಿಡೇಸ್ ಅಂತೆಲ್ಲ ನಮ್ಮಲ್ಲಿಲ್ಲ. ನಿಮ್ಮ ಮಗಳ ನಡವಳಿಕೆನ ತಿದ್ದಿ ಅವಳಿಗೆ ಸರಿಯಾದ ಶಿಸ್ತು ಕಲಿಸೋ ಸಂಪೂರ್ಣ ಜವಾಬ್ದಾರಿ ನಮ್ಮ ಹಾಸ್ಟೆಲ್ ತಗೊಳುತ್ತೆ. ಇಡೀ ವರ್ಷದಲ್ಲಿ ಅವಳು ಹೆಚ್ಚು ಅಂದರೆ 1 ವಾರ ಮಾತ್ರ ಮನೆಗೆ ಹೋಗ್ಬೋದು. ಅಡ್ಮಿಷನ್ ಫಾರ್ಮ್ ಕಳಿಸಿದ್ದೀನಿ, ಬೇಗ ಸೈನ್ ಮಾಡಿ ಕಳಿಸ್ಕೊಡಿ ಮೇಡಮ್. ಹಾಸ್ಟೆಲ್ಲ ವರ್ಷಕ್ಕೆ 1 ವಾರ ಮಾತ್ರ ಮನೆ ಕಳ್ಸೋದ? ನಾನು ಅಪ್ಪನ ಜೊತೆ ಇರಬಾರ್ದಾ? ಇಲ್ಲ,
ನಾನು ಅಪ್ಪನ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ದುರ್ಗಾಗೆ ನಂಗೆ ಕಂಡ್ರೆ ಆಗಲ್ಲ ಅಂತ ಗೊತ್ತಿತ್ತು. ಆದರೆ ಈ ರೀತಿ ಮನೆಯಿಂದ ಹೊರಗಡೆ ಆಗ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಹಾಸ್ಟೆಲಿಗೆ ಕಳಿಸಿ ನೀನಿಲ್ಲಿ ಆರಾಮಾಗಿರ್ಬೇಕು ಅಂದ್ಕೊಂಡಿದ್ಯಾ ದುರ್ಗಾ? ಇಲ್ಲ, ನಾನು ಎಲ್ಲೂ ಹೋಗಲ್ಲ. ಈ ವಿಷಯನ ಮೊದಲು ಅಪ್ಪಂಗೆ ಹೇಳ್ತೀನಿ. ಕಂದ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಏನಾಯ್ತು? ಬಾ, ಅಲ್ಲಿ ಏನಾಯ್ತು ಅಂತಾದರೂ ಹೇಳು. ನಿಂಗೆ ಹಾಗೆ ಹೇಳಿದ್ರೆ ನೀನು ನಂಬಲ್ಲ. ಈ ದುರ್ಗಾ ಫೋನ್ ಚೆಕ್ ಮಾಡು, ಆಗ ನಿಂಗೆ ಗೊತ್ತಾಗುತ್ತೆ ಅವಳೆಂತೋಳು ಅಂತ. ಕಂದ ಏನಾಯ್ತು? ನೀನು ಏನಾಯ್ತು ಅಂತ ಬಾಯಿ ಬಿಟ್ಟು ಹೇಳಿಲ್ಲ ಅಂದ್ರೆ ನಂಗೆ ಅರ್ಥ ಆಗಲ್ಲ. ಏನಾಯ್ತಮ್ಮ? ಪುಟ್ ಮೇಡಮ್ ಏನಾಯ್ತು? ಯಾಕೆ ಅಳ್ತಿದ್ಯಾ? ಅಪ್ಪ, ಇವಳನ್ನ ನನ್ನ ಹತ್ರ ಬರಬೇಡ ಅಂತ ಹೇಳು. ನಂಗೆ ಅವಳು ಕೇರ್ ತೋರ್ಸೋದೇನು ಬೇಕಾಗಿಲ್ಲ. ಹಿತಾ, ಏನಾಗಿದೆ ನಿನ್ಗೆ? ಹಾಗೆ ಮಾತಾಡದೆ ದುರ್ಗಾ ಅತ್ತಿಗೆ ಪಾಪ ಬೇಜಾರಾಗೋದಿಲ್ವಾ? ಆದ್ರೆ ಆಗ್ಲಿ, ಇವಳಿಗೆ ನಮ್ಮ ಮೇಲೆ ಯಾವ ಪ್ರೀತಿನೂ ಇಲ್ಲ. ಇವಳಿಗೆ ನಂಗೆ ಕಂಡ್ರೆ ಆಗಲ್ಲ. ಪಪ್ಪ, ಇವತ್ತು ದುರ್ಗಾ ಫೋನಿಗೆ ಒಂದು ಡೆಲ್ಲಿ ಹಾಸ್ಟೆಲಿಂದ ಕಾಲ್ ಬಂದಿತ್ತು. ನಮಗೆ ಹಾಸ್ಟೆಲಿಂದ ಫೋನಾ? ಪುಟ್ ಮೇಡಮ್ ಏನಾಗಿದೆ ನಿಂಗೆ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಡೆಲ್ಲಿಯಿಂದ ನನಗೆ ಯಾಕೆ ಫೋನ್ ಬರುತ್ತೆ? ಪಪ್ಪ, ದುರ್ಗಾ ಫೋನಲ್ಲಿ ನಾನೇ ಮಾತಾಡಿದ್ದೀನಿ. ದುರ್ಗಾ ನನ್ನನ್ನ ಮನೆಯಿಂದ ಹೊರಗಡೆ ಕಳಿಸೋ ಪ್ಲಾನ್ ಮಾಡಿದ್ದಾಳೆ. ಹಿತಾ, ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ದುರ್ಗ ಯಾಕೆ ನಿನಗೆ ಹಾಸ್ಟೆಲ್ ಕಳಿಸ್ತಾಳೆ? ಅವಳಿಂದ ಎಷ್ಟು ಪ್ರೀತಿ ಮಾತಾಡ ಅಂತ ನಿನಗೆ ಗೊತ್ತು ತಾನೆ? ಇಲ್ಲ ಅಪ್ಪ, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ, ಕೇಳಿಸ್ಕೊಂಡಿದ್ದೀನಿ. ಬೇಕಾದ್ರೆ ನೀನೇ ದುರ್ಗಾ ಫೋನ್ ಚೆಕ್ ಮಾಡು. ಕಂದ ಇಲ್ಲಿ ಏನೂ ಇಲ್ಲ. ಯಾವ ಡೆಲ್ಲಿ ಹಾಸ್ಟೆಲಿಂದನೂ ಕಾಲ್ ಬಂದಿಲ್ಲ. ನೋಡಿಲಿ.